ನಿಮಗಿಷ್ಟ ಇದೆಯೋ ಇಲ್ವೋ, ಆದರೆ ಇವರು ನನ್ನ ಧರ್ಮಪತ್ನಿ. ಚಿಕ್ಕಮ್ಮ, ಏನಾಯ್ತು? ಅಳ್ತಾ ಇದ್ದೀರಾ? ನೀನು ಯಾವಾಗ ಬಂದೆ ಅವಿ? ನನ್ನ ವಿಷಯ ಬಿಡಿ, ನೀವ್ಯಾಕೆ ಅಳ್ತಿದ್ದೀರಾ? ಯಾರಾದರೂ ಏನಾದರೂ ಅಂದ್ರ? ನನಗೆ ಯಾರಾದರೂ ಏನಾದರೂ ಅಂದರೆ ನಾನು ಚಿಂತೆ ಮಾಡ್ತೀನ. ಪಾಪ ಅಭಿ ಯಾಕೋ ಅವ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಒಂದಾದ್ಮೇಲೆ ಒಂದು ಪೆಟ್ಟು ಬೀಳ್ತಾನೆ ಇದೆ ಅವನಿಗೆ. ಅಭಿಗೇನಾಯ್ತು ಚಿಕ್ಕಮ್ಮ? ಮತ್ತೇನಾದರೂ ಮಾಡ್ಕೊಂಡ? ಹಾಗೇನಿಲ್ಲ ಅವಿ, ಆದರೆ ಪಾಪ ಅವನ ಮನಸ್ಸಿಗೆ ನೋವಾಗುವಾಗ ಆಯ್ತಿವತ್ತು. ಅಭಿ ಈಗಿರೋ ಕಂಡೀಷನಲ್ಲಿ ಅವನ ಹತ್ರ ಜೋರಾಗಿ ಮಾತಾಡೋದೇ ತಪ್ಪು. ಅಂಥದ್ರಲ್ಲಿ ಭಾವ ಯಾಕೆ ಹೀಗೆ ಮಾಡಿದ್ರು? ವಾಟ್? ಏನು ಮಾಡಿದ್ರು ಅವರು? ಸಾಕು ಸಾಕವಿ, ಇದು ನಿನಗೆ ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ರಿಗೂ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮಗಿಷ್ಟ ಇದೆಯೋ ಇಲ್ವೋ, ಆದರೆ ಇವರು ನನ್ನ ಧರ್ಮಪತ್ನಿ. ನೀನು ಅನ್ಕೊಂಡಿದ್ದು ಆಗ್ತಿಲ್ಲ ಅಂತ ಆ ಕೋಪನ ಇವ್ರ ಮೇಲೆ ತೋರ್ಸೋಕೆ ಪ್ರಯತ್ನ ಪಟ್ಟರೆ ನಾನು ಸುಮ್ಮನಿರೋದಿಲ್ಲ. ಹೌ ಡೇರ್ ಹಿ ಈಸ್! ನನ್ನ ತಮ್ಮನ ತಂಟೆಗೆ ಹೋಗಬೇಡಿ ಅಂದ್ರು. ನನ್ನ ಮಾತು ಕೇಳು, ಭಾವನ ಉದ್ದೇಶ. ಯಾರ ಉದ್ದೇಶ ಏನಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತೊಂದು ಇತ್ಯರ್ಥ ಆಗಲೇಬೇಕು. ಮನುಷ್ಯನಿಗಂತೂ. ಅವಿ, ನನ್ನ ಮಾತು ಕೇಳು. ಅವಿ 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 ಏನಾಯ್ತು? ಯಾಕೆ ಇವತ್ತು ನಿಮ್ಮ ಮಾವ ಹೆಂಗಸಿನ ಮಾತು ಕೇಳಿ ಅಭಿಗೆ ಅವಮಾನ ಮಾಡಿದ್ದೀನಿ, ಗೊತ್ತಿಲ್ವಾ? ಅದ್ರ ಜೊತೆ ಇನ್ನೊಂದಷ್ಟು ಗೊತ್ತು, ಹೇಳ ಕೇಳ್ತೀರಾ? ಅಭಿ ಕೋಪದಲ್ಲಿ ಬಿಸಿ ಕಾಫಿನ ತುಳಸಿ ಅಮ್ಮನ ಕೈ ಮೇಲೆ ಚೆಲ್ದ. ಸಾಲದಕ್ಕೆ ತುಳಸಿ ಅಮ್ಮನ ಹತ್ರ ತುಂಬ ರೂಢಾಗಿ ಮಾತಾಡ್ದ. ಚಿಕ್ಕ ಹುಡುಗ ಅವನು. ಹೀಗೆಲ್ಲ ಮಾತಾಡೋದು ತಪ್ಪು ಅಂತ ಮಾವ ಬುದ್ಧಿ ಹೇಳಿದ್ರೆ ತಪ್ಪ? ಪೂರ್ಣೆ, ಬಿಸಿ ಕಾಫಿ ಚೆಲ್ಲಿದ್ದು ತಪ್ಪಲ್ವಾ? ಮಾವನ ಜಾಗದಲ್ಲಿ ನೀವಿದ್ದಿದ್ರು ಹೀಗೆ ಬುದ್ಧಿ ಹೇಳ್ತಿದ್ರಿ ಅಲ್ವಾ? ಮಾವ ಅಭಿಗೆ ಅವಮಾನ ಮಾಡಿಲ್ಲ, ನೀನು ಮಾಡಿದ್ದು ತಪ್ಪು ಅಂತ ತಿಳುವಳಿಕೆ ಹೇಳಿದ್ರು ಅಷ್ಟೇ. ಇರೋ ವಿಷಯ ಹೇಳಿದ್ದೀನಿ. ನೀವು ಈಗಲೂ ಮಾವನ ಹತ್ರ ಹೋಗಿ ಮಾತಾಡಬೇಕು ಅನ್ಸಿದ್ರೆ ಮಾತಾಡಿ, ನಾನು ನಿಮ್ಮನ್ನು ತಡೆಯಲ್ಲ. ನಿನ್ನ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೋದಾ? ಹೇಳು. ತಾತ ಅಪ್ಪ ಇಬ್ಬರು ಕೆಲವು ದಿನಗಳಿಂದ ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಾವಿಬ್ಬರು ಒಂದಾಗಬೇಕು ಅಂತ ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು. ಗೊತ್ತಾದ್ಮೇಲೂ ನಾವು ಈಗಲೂ ಮುಖ ತಿರುಗಿಸ್ಕೊಂಡು ಕೋಪ ಮಾಡ್ಕೊಂಡಿರ್ಬೇಕಾ? ಸಣ್ಣ ಪುಟ್ಟ ವಿಷಯಗಳಿಗೂ ಕಿತ್ತಾಡ್ತಾ ಇದ್ದೀವಿ, ಅದು ಅವ್ರಿಗೂ ಗೊತ್ತಾಗ್ತಿದೆ, ಅವ್ರ ಮನ್ಸಿಗೂ ನೋವಾಗ್ತಿದೆ. ಅಂದರೆ ಅವ್ರ ಮನ್ಸಿಗೆ ನೋವು ಕೊಡಬಾರ್ದು ಅಂತ ನಾವು ಖುಷಿಯಾಗಿರೋ ಥರ ನಾಟಕ ಆಡಬೇಕು ಅಂತನಾ? ನಾಟಕ ಆಡಬೇಕು ಅಂತ ನಾನೇನು ಹೇಳ್ತಿಲ್ಲ, ಆದರೆ ರಿಯಾಲಿಟಿನಲ್ಲಿ ನಾವಿಬ್ಬರು ಒಂದಾಗಕ್ಕಾಗಲ್ಲ ಅನ್ನೋದಾದರೆ ನಾಟಕ ಆಡದೆ ಬೇರೆ ವಿಧಿ ಇಲ್ಲ. ನಾನೇನು ಮಾಡಬೇಕು ಅಂತ ಈಗ ನೇರವಾಗಿ ಹೇಳು. ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗಿದೆ ಅಂತ ಪ್ರೂವ್ ಮಾಡೋದಕ್ಕೆ ಏನೇನು ಮಾಡಬೇಕೋ ಅದೆಲ್ಲ. ಏನು ಹಾಗಂದ್ರೆ? ಐ ಮೀನ್ ನೀನು ಆಚೆ ಹೋಗೋದು ಬೇಡ, ಇಲ್ಲೇ ಮಲ್ಕೋ. ಅಟ್ಲೀಸ್ಟ್ ಇಬ್ಬರು ಒಂದೇ ರೂಮಲ್ಲಿದ್ದೀವಿ ಅಂತ ಖುಷಿ ಪಡ್ತಾರೆ. ಡೀಲ್ ಒಂಥರ ಚೆನ್ನಾಗಿದೆ. ಹಾಂ, ಏನಂದೆ? ಏನಿಲ್ಲ, ನಾನು ಇಲ್ಲೇ ಮಲ್ಕೋಬೇಕು ಅಂದರೆ ನಂದೇನು ಅಭ್ಯಂತರ ಇಲ್ಲ. ಆದರೆ
ದಿನ ನಾನೇ ಕೆಳಗಡೆ ಮಲ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಇದಕ್ಕೊಂದು ಪರಿಹಾರ ಸಿಕ್ಕಿದ್ರೆ ಇಲ್ಲಿರೋಕ್ಕೆ ನಂಗೆ ಏನು ಅಭ್ಯಂತರ ಇಲ್ಲ. ಏನು ಹಾಗಂದ್ರೆ ಒಂದಿನ ನೀನಿಲ್ಲಿ ಇನ್ನೊಂದಿನ ನಾನಿಲ್ಲಿ ಅಂತನಾ? 100%. ಹೇಗೋ ಈ ಡೀಲ್ ಬಗ್ಗೆ ನೀವೇ ಹೇಳಿದ್ದೀರಾ, ಸೊ ನಿಮ್ಮಿಂದನೇ ಶುರು ಆಗಲಿ. ಇವತ್ತು ನೀವು ಕೆಳಗಡೆ ಮಲ್ಕೊಳ್ಳಿ, ನಾವು ಮೇಲೆ ಮಲಗ್ತೀವಿ. ದೇವ್ರ, ಕಟ್ಕೊಂಡಿರೋ ಹೆಂಡತಿ ನೆಮ್ಮದಿ ಯಾಕೆ ಬೆಟ್ನಲ್ಲಿ ಮಲ್ಕೊಂಡ್ಲಿ ಅನ್ನೋದಿಲ್ಲ. ಹುಷಾರು, ಜಿಲ್ಲೆ ಬಂದದ್ದು. ನನಗೆ ಕೆಳಗಡೆ ಮಲ್ಕೊಳ್ಳೋಕೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ನೀನು ಮಾತ್ರ ನಿದ್ದೆಗಣ್ಣಲ್ಲಿ ಕಾಟಿಂದ ಕೆಳಗೆ ಬೀಳ್ಬೇಡ ಅಷ್ಟೇ. ಲೈಟ್ ಆಫ್ ಮಾಡ್ತೀನಿ. ಇದು ಒಂಥರ ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಏನಿಲ್ಲ, ಮಲ್ಕೋ. ಗುಡ್ ನೈಟ್. ಭಾಳ ಒಳ್ಳೆಯವ್ರು ನಮ್ಮಿಸ್ಸು, ಏನು ಹೇಳಿದ್ರು ಎಸ್ಸು. ನಗ್ತಾ ನಗ್ತಾ ಮಾತಾಡ್ತಾರೆ, ಕೂಲಿಗೆಲ್ಲ ಫೇಮಸ್ಸು. ತುಳಸಿಯವರೇ, ಊಟ. ಊಟ ಮಾಡದೆ ಮಲ್ಕೊಂಡ್ಬಿಟ್ರಲ್ಲ. ಇಷ್ಟೊತ್ತಿಗೆ ಕಿಚನಿಂದ ಏನು ಶಬ್ದ? ಯಾರಿರ್ಬೋದು? ನೀವೇನು ಇಷ್ಟೊತ್ತಲ್ಲಿ ಇಲ್ಲಿ? ಅದು ನಿಮಗೆ ಕೈ ನೋವ್ತಾ ಇದೆಯಾ? ಕ್ರೀಮ್ ಏನಾದರೂ ಬೇಕಿತ್ತಾ? ಇಲ್ಲ, ಯಾಕೋ ಎಚ್ಚರ ಆಗೋಯ್ತು. ನೀವು ಕಾಣಲಿಲ್ವಲ್ಲ, ಅದಕ್ಕೆ ಬಂದೆ. ಹಶ್ವಾಗ್ತಾ ಇದೆಯಾ?
ದತ್ತನ ದತ್ತನ ಹೇಳಿ ಬೀಗ್ರೆ. ನೀವಾ ಒಂದು ಕ್ಷಣ ಹೆದರ್ಕೊಂಡ್ಬಿಟ್ಟಿದ್ದೆ. ಭೂತ ಅನ್ಕೊಂಡ್ರ? ಇಲ್ಲ, ನೀವು ಈ ಮನೇಲಿ ಇರ್ಬೇಕಾದ್ರೆ ಭೂತ ಹೇಗೆ ಬರುತ್ತೆ? ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದ್ದೀರಿ? ಒಬ್ಬಟ್ಟು ಮಾಡ್ತಿದ್ದೆ. ಒಬ್ಬಟ್ಟು ಹೀಗೆ ಮಾಡ್ತಾರಾ? ಸೊಳ್ಳೆ ಜಾಸ್ತಿ ಇತ್ತು, ಅದನ್ನು ಓಡಿಸ್ತಾ ಇದ್ದೆ. ಸೊಳ್ಳೆನ ಇಲ್ಲಿ ಯಾಕೆ ನಿಂತ್ಕೊಂಡು ಓಡಿಸ್ತಿದ್ರೆ? ಈ ಮಂಚದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದರಲ್ಲಿ ಏನಿದೆ ದತ್ತಣ್ಣ? ಮಂಚದ ಮೇಲೆ ಏನಿರಬೇಕಾಗಿತ್ತು? ನಿಮ್ಮ ಅಳಿಯ ಈ ಮಂಚದ ಮೇಲೆ ತಾನೇ ಮಲಗ್ತಿದ್ದ. ಇವತ್ತು ಯಾಕೆ ಬರಲಿಲ್ಲ? ಹೌದಲ್ವಾ? ಅಂದರೆ ಪ್ರಾಣಾಯಾಮ ಸೆಷನ್ನು ವರ್ಕೌಟ್ ಆಗ್ತಾ ಇದೆ ಅಂತೀರಾ? ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗಿದೆ. ಹೀಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಶುಭಶ್ಯ ಶೀಘ್ರಂ. ಹಾಗಾದರೆ ನಾಳೆಗೂ ಹೊಸ ಬಾಣ ರೆಡಿ ಇದೆ ಅಂತೀರಾ? ಮೊಸರನ್ನೂ ಏನೋ ಮಾಡ್ತೀರಾ ಅಂದ್ಕೊಂಡಿದ್ದೆ. ನೀವು ನೋಡಿದ್ರೆ ಬಿಸಿ ಬಿಸಿಯಾಗಿ ಪುಳಿಯೋಗರೆನೇ ಮಾಡ್ತಂದಿದ್ದೀರಲ್ಲ. ಏನಿಲ್ಲ, ಪುಳಿಯೋಗರೆ ಘಮದ ಜೊತೆ ನೆನಪು ಎಲ್ಲೆಲ್ಲೋ ಹೋಯ್ತಷ್ಟೆ. ನಮ್ಮಿಬ್ಬರು ಪರಿಚಯ ಮಾಡಿದ್ದೇ ಈ ಪುಳಿಯೋಗರೆ ಅಲ್ವಾ? ಇದೇನು ಒಂದೇ ಒಂದು ಪ್ಲೇಟ್ ತಂದಿದ್ದೀರಲ್ಲ, ನಿಮ್ಮದು ಊಟ ಆಗಿಲ್ಲ ಅಲ್ವಾ? ನನಗೆ ಹಶ್ವಿಲ್ಲ, ನೀವು ಊಟ ಮಾಡಿ. ಅಲ್ಲ, ಈ ಪುಳಿಯೋಗರೆ ಘಮ ಬಂದಮೇಲೂ ನಿಮ್ಗೆ ಹಸಿವೆ ಆಗಲ್ಲ ಅಂದರೆ ನಂಬೋಕ್ಕಾಗಲ್ಲ. ಒಂದು ನಿಮಿಷ ಇರಿ. ನನಗೇನೋ ನಿದ್ದೆ ಬಂತು, ಊಟ ಮಾಡಲಿಲ್ಲ. ನೀವು ಯಾಕೆ ಊಟ ಮಾಡಲಿಲ್ಲ? ನಾನು ಊಟ ಮಾಡಲಿಲ್ಲ ಅಂತ ಇವರು ಊಟ ಮಾಡಲಿಲ್ವಾ? ನನಗೆ ರಾತ್ರಿ ಹಸು ತಡೆಯೋಕ್ಕಾಗೋದಿಲ್ಲ ತುಳಸಿಯವರೇ. ಕೆಲವೊಂದ್ಸಲ ಮಧ್ಯರಾತ್ರಿ ಹಸುವಾಗಿ ನಾನು ಕಿಚನ್ ರೈಡ್ ಮಾಡ್ತೀನಿ.
ಅಭಿ ಹೇಳಿದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಖಂಡಿತ ಇಲ್ಲ. ಪಾಪ ಅವನಿಗೂ ನೋವಾಗಿದೆ ಅಲ್ವಾ? ಅವನು ಕೋಪ ಮಾಡ್ಕೊಂಡಿದ್ದಾನೆ ಅಂತ ನೀವು ಅವನ ಮೇಲೆ ರೇಗಿದ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಅಲ್ವಾ? ಅಭಿ ಕೋಪಕ್ಕೆ ಒಂದಲ್ಲ ಒಂದು ರೀತಿ ನಾವೇ ಕಾರಣ ಅಲ್ವಾ? ಅವನು ಪ್ರೀತಿಸಿದ ಹುಡುಗಿ ಜೊತೆ ಮದುವೆ ನಿಂತು ಹೋಗಿರೋದಕ್ಕೆ ಬೇಜಾರಾಗೋದು ಸಹಜ ತಾನೆ. ನಿಮಗಷ್ಟು ಅವಮಾನ ಮಾಡಿದ್ರು ನೀವು ಅವರ ಒಳ್ಳೆಯದನ್ನೇ ಯೋಚಿಸ್ತಿದ್ದೀರಲ್ಲ. ಮೊಸರು ಬೇಕಾ? ಇಲ್ಲಿ ಪೂಜೆ ಮಾಡಬಾರ್ದು ಅಂತ ಶಾರ್ವರಿ ಅವರು ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಪೂರ್ಣಿ ನೋಡಿದ್ರೆ ಒತ್ತಾಯ ಮಾಡಿ ಇಲ್ಲೇ ಪೂಜೆ ಮಾಡಿ ಅಂತ ಕಳಿಸಿದಾಳೆ. ಶಾರ್ವರಿ ಅವ್ರು ನೋಡಿದ್ರೆ ಏನು ಅನ್ಕೋತಾರೋ ಏನೋ. ಏನು ಮಾಡಲಿ ನಾನು? ನಿದ್ದೆ ಗಂಡಲ್ಲೇ ಕೆಳಗಡೆ ಬೀಳಿಲ್ಲ ತಾನೆ? ಒಂದ್ಸರಿನಾದ್ರೂ ಬೀಳ್ತೀನೋ ಅನ್ಕೊಂಡೆ, ನಂತರ ಬೀಳಲಿಲ್ಲ. ಏನಂದೆ? ಹಾ, ಏನಿಲ್ಲ, ಕಾಫಿ ಕುಡಿ. ಅಮ್ಮ ಮಾಡಿದ ಕಾಫಿ ಥರನೇ ಇದೆ. ಏನಂದೆ? ಏನಿಲ್ಲ. ನಿಜವಾಗ್ಲೂ ಏನು ಹೇಳಿಲ್ವಾ? ಇಲ್ಲ ಅನ್ನಲ್ಲ. ಸರಿ. ಅಮ್ಮನ ಅಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ರೆ ಒಂದು ಫೋನ್ ಮಾಡಿ ಮಾತಾಡು. ಸರಿ ಪ್ಲೀಸ್. ಕಾಫಿ ಕುಡಿದು ಅಮ್ಮ ಮಾಡಿದ ಕಾಫಿ ಹಾಗೆ ಇದೆ ಅಂದಿದ್ದು ನಾನು ಕೇಳಿಸ್ಕೊಂಡೆ. ಅಮ್ಮ ದಿನಕ್ಕೆ 2 ಸಲ ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸ್ಕೊಳ್ತಿರ್ತಾರೆ. ಅವನು ಊಟ ಮಾಡೋದ್ನ ಇನ್ನು ಎಷ್ಟು ದಿನ ಅಂತ ಹೀಗೆ ಹಠ ಸಾಧಿಸ್ತೀಯೋ? ಅವ್ರು ನಿಮ್ಮ ಅಮ್ಮ ಕಣೋ, ಮಾತಾಡೋ ಅವ್ರ ಹತ್ರ. ಶಟ್ ಅಪ್ ಸರಿ. ನೀನು ಸಿಕ್ಕಿರೋ ಅವಕಾಶದಲ್ಲೆಲ್ಲ ಪ್ಯಾಚ್ ಅಪ್ ಮಾಡೋಕೆ ಟ್ರೈ ಮಾಡಬೇಡ. ನಿನಗೊಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ ಕೇಳು. ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರೋದೇ ಅವ್ರ ಕಾರಣಕ್ಕೆ. ನಾನು ನೀನು ಮೊದಲಿನ ಥರ ಆದರೂ ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋದ್ರೂ ಇದೊಂದು ವಿಷಯದಲ್ಲಿ ನಾನು ನಿನ್ನನ್ನು ಕ್ಷಮಿಸಲ್ಲ. ನೆನಪಿರ್ಲಿ. ಏ ಸಮರ್ಥ್, ಒಂದ್ಸಾರಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಈ ಮನೇಲಿ ನಿನ್ನ ಸ್ಥಾನ ಏನು ಅನ್ನೋದು ಈಗಾಗಲೇ ಹೇಳಿದ್ದೀನಿ. ಪೂಜೆ ಮಾಡಬೇಡ ಅಂತ ಬಾಯ್ಬಿಟ್ಟು ಹೇಳಿದ್ರು ಮಾಡ್ತಿದ್ಯಲ್ಲ. ನಿನಗೆ ಈ ಥರ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಕ್ಷಮಿಸಿ, ಅದು ನನ್ನ ರೂಮ್. ಮಾತಾಡಬೇಡ. ನೀನು ಈ ಮನೆಯಲ್ಲಿ ಏನೂ ಅಲ್ಲ. ಇಲ್ಲಿ ಅಡುಗೆ ಮಾಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಏನು ಮಾಡಿಕೊಡ್ದು ಅಂತ ನಿನಗೆ ಹೇಳಿದ್ದೀನಿ. ಮನುಷ್ಯರ ಭಾಷೆ ಅರ್ಥ ಆಗಲ್ವಾ ನಿನಗೆ? ನಿಂತೆ ತಾನೇ ರೂಮಲ್ಲಿ ಹೇಳಿದ್ದೀನಿ, ಆಗಲೇ ಬಂದು ಪೂಜೆ ಶುರು ಮಾಡಿದ್ಯಲ್ಲ. ಅತ್ತೆ ಏನಾಯ್ತು?
ಏನಾದರೂ ಸಮಸ್ಯೆನಾ?